ಮಾತಾಡಿ ಎಲ್ಲ ವಿಡಿಯೋ ತೆಗ್ದಿದ್ದೀನಿ. ಒಂದು ನಿಮಿಷ ಆಯ್ತು, ಎಲ್ಲ ವಿಡಿಯೋ ಆಯ್ತಾ? ಏನು ಜನರ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಬೆಲೆನೇ ಇಲ್ವಾ? ಮಾತಾಡ್ತಾರೆ ಈಶಾ ಪಾಂಡೆ ಸದ್ಗುರು ಬಂದು ಇಷ್ಟು ಆಕ್ಸಿಡೆಂಟ್ ಆಗಿದೆ, ಏನಾದ್ರು ಕೆಲಸ ಮಾಡಿ ಅಂತ ಹೇಳಿ ಇವತ್ತು ಬಂದಿದ್ದಾರಾ? ಇಲ್ಲ. ಅವ್ರಿಗೆ ಸರ್ ಬಸವರಾಜ ಬೊಮ್ಮಾಯಿ 100 ಕೋಟಿ ರೂಪಾಯಿ ಕೊಟ್ಟಿರೋದು. ಸುಧಾಕರ್ ಅವರು ಏನು ಅನೌನ್ಸ್ಮೆಂಟ್ ಮಾಡಿರೋದು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಏನಾದ್ರು ಪರಿಹಾರ ಮಾಡಿದ್ರೆ ಜನರಿಗೆ? ಏನೂ ಇಲ್ಲ ಸರ್. ಏನ್ ಪರಿಹಾರ ಬೇಕು? ಏನ್ ಸರ್ ಫ್ಲೇವರ್ ಮಾಡ್ಕೊಡಿ ಸರ್, ಜನಕ್ಕೆ ಅನುಕೂಲ ಮಾಡ್ಕೊಡಿ, ಜನಕ್ಕೆ ಅನುಕೂಲ ಮಾಡ್ಕೊಡಿ. ಜನ ಪ್ರಾಣ ಹೋಗ್ತಾ ಇದೆ ಸರ್. ಬಂಡಾಳ ಮೊನ್ನೆ 3 ಜನ ಸ್ಪಾಟ್ ಅಲ್ಲಿ ಸತ್ತೋದ್ರಿ ಇಲ್ಲ ಇವತ್ತಿಬ್ರು. ಒಂದು ನಿಮ್ಮ ಲೆಟರ್ ಮಾಡಿ ನಮ್ಮ ಸ್ಟಾಟಿಸ್ಟಿಕ್ಸ್ ನಾವು ಕಳಿಸ್ತೀವಿ. ಸರ್ ನಮ್ಮ ಮೆಂಬರ್ ದಯವಿಟ್ಟು ಡಿ.ಕೆ. ಶಿವಕುಮಾರ್ ತಲುಪೋವರೆಗೂ, ಇಲ್ಲ ನಮ್ಮ ಪ್ರತಿಪಕ್ಷ MLA ವರ್ಗೂ, ನಮ್ಮ ಸುಧಾಕರ್ ವರ್ಗೂ ಎಲ್ಲರೂ ತಲುಪೋವರೆಗೂ ದಯವಿಟ್ಟು ನ್ಯೂಸ್ನ ಅವ್ರಿಗೆ ಹಾಕ್ಕೊಡಿ ಆಯ್ತಾ? ದಯವಿಟ್ಟು ಸರ್, ಇಲ್ಲಿ ತುಂಬಾ ತೊಂದರೆ ಆಗಿದೆ ನಮ್ಮ ಲೋಕಲ್ ಅವ್ರಿಗೆ. ಬೆಳೆ ಇವತ್ತು ಮಕ್ಕ ನೋಡಿದ್ರ ಅಪ್ಪಚ್ಚೆ ಆಗೋಗಿದೆ ಸರ್. ಬೆಳೆ ಬೆಳಿಬೇಕು ಸರ್, ಬೆಳೆ ಬೆಳ್ಕೊಂಡ್ ದಾರಿ ಇಲ್ಲ. ಇನ್ನೊಂದು ತೋಟದಲ್ಲಿ ಹೋಗ್ಬೇಕಂದ್ರೆ ದಾರಿ ಇಲ್ಲ, ದನಕರ್ ತೊಡ್ಕೋಬೇಕಂದ್ರೆ ದಾರಿ ಇಲ್ಲ ಸರ್. ರೋಡ್ ಮಾಡಬೇಕಂದ್ರೆ ನಮ್ಗೆ ಪ್ರಾಣ ಕೈಲಿಕೊಂಡು ಹೋಗ್ತಾ ಇದ್ರಿ ನಾವಿಲ್ಲಿ. ಆ ಥರ ನಮ್ದು ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ. ದಯವಿಟ್ಟು ನಮಗೆ ಸಿದ್ದರಾಮಯ್ಯ ಸಾರಿ ಸರ್, ನಮ್ಮ ಡಿ.ಕೆ. ಶಿವಕುಮಾರ್ ಒಂದೇ ಮಾತು ಕೇಳೋದು, ನಮ್ಗೆ ದಯವಿಟ್ಟು ಇಲ್ಲಿ ಫ್ಲೇವರ್ ಒಂದು ಮಾಡ್ಕೊಡಿ. ನಾವು ಪ್ರದೀಶ್ ಸುಧಾಕರ್ ಮುಂದೆ ಹೇಳ್ತೀನಿ, ನೀವು ಯಾವ ಪಾರ್ಟಿ ಅನ್ನೋದು ಪರವಾಗಿಲ್ಲ, ಜನರು ಯಾರು ಕಿವಿಗೇನು ಹಾಕೊಂತ ಇಲ್ಲ ಅವರು ಸರ್. ಇಷ್ಟೇ ಸರ್, ಆಕ್ಸಿಡೆಂಟ್ ಆದ್ರೆ ಸಾಕು, ಬರ್ತಾರೆ, ಕ್ಲಿಯರ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಸತ್ತೋದ್ರು ಪರವಾಗಿಲ್ಲ, ಅವ್ರಿಗೆ ಏನಾದ್ರೂ ಪರವಾಗಿಲ್ಲ. ವೀಕೆಂಡ್ ಆದ್ರೆ ಟೌನಲ್ಲಿ ಸರ್ ಒಂದು ಮಾತು ಹೇಳ್ತೀನಿ, ಇದೇ ಪರಿಸ್ಥಿತಿ ದೊಡ್ಡವ್ರ ಮನೆಗಳಾದ್ರೆ ಏನು ಎಸ್ ಪಿ ಅವ್ರು ಬರ್ತಾ ಇದ್ರು, ಇಲ್ಲಿಗೆ ಎಸ್ ಪಿ ಅವ್ರು ಬರ್ತಾ ಇದ್ರು. ದೊಡ್ಡವ್ರ ಮನೆಗಳಾದ್ರೆ ಎಸ್ ಪಿ ಅವ್ರು ಬರ್ತಾರೆ. ಸಣ್ಣ ಪುಟ್ಟವ್ರು ಮಾತ್ರ ಸರ್ಕಾರಿ ಸಬ್ ಇನ್ಸ್ಪೆಕ್ಟರ್ ಕೂಡ ಬರಲ್ಲ ಇಲ್ಲಿಗೆ. ಹೆಚ್ಚು ಕಡಿಮೆ ಸಬ್ ಇನ್ಸ್ಪೆಕ್ಟರ್ ದೊಡ್ಡವ್ರು ಏನಾದ್ರೆ ಅದೇ ಬಸ್ಸಲ್ಲಿ ಗೇಟಲ್ಲಿ ಏನು ನಮ್ಮ ಇವರು ತಿಳ್ಕೊಂಡ್ರು, ಚೆನ್ನಣ್ಣವ್ರ ತಂದೆಯವರು ಎಸ್ ಪಿ ಅವ್ರು ಬಂದ್ರು. ಈ ಲೋಕಲ್ ಇಷ್ಟು ಗಲಾಟೆ ಆಗಿದೆ, ಇಷ್ಟು ಆಗಿದೆ, ಯಾರು ಸಬ್ ಇನ್ಸ್ಪೆಕ್ಟರ್ ಕೂಡ ಬಂದಿಲ್ಲ. ಒಂದು ಸಬ್ ಇನ್ಸ್ಪೆಕ್ಟರ್ ಬಂದಿಲ್ಲ ಸರ್ ಇಲ್ಲಿ. 2 ಪ್ರಾಣ ಹೋದ್ರು ಕೂಡ ಗಾಡಿ ತಳ್ಳಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪೊಲೀಸ್ನವರು. ಆಯ್ತು ಇರ್ಲಿ, ಕ್ಲಿಯರ್ ಮಾಡೋಣ, ಇಲ್ಲ ತಳಿಲ್ಲ ಸರ್, ಕ್ಲಿಯರ್ ಮಾಡೋಣ, ಗಾಡಿ ತಳಿಲ್ಲ, ಜನರಿಗೆ ತೊಂದರೆ ತಪ್ಪಿಸಿ ಆಮೇಲೆ ಕ್ಲಿಯರ್ ಮಾಡೋಣ ಆಯ್ತಾ? ದಯವಿಟ್ಟು ಇಲ್ಲ ಈಶಾ ಪಾಂಡೆ ಹೆಸರು ಕ್ಲೋಸ್ ಮಾಡಿ. ಇಲ್ಲ ನಮ್ಗೆ ಬೇಕಾಗಿರೋದು ಏನು ಸೌಕರ್ಯ ಬೇಕು, ಅದೆಲ್ಲ ಮಾಡ್ಕೊಡಿ ಜನರಿಗೆ. ಅಷ್ಟು ಬಿಟ್ರೆ ನಾವ್ ಇನ್ನೊಬ್ರು ತೊಂದರೆ ಮಾಡೋದು ನಮ್ಮ ಹತ್ರ ಇಲ್ಲ ಆಯ್ತಾ? ಇವಾಗ ಸರ್ ಎಷ್ಟೋ ಪ್ರಾಣಿಗಳು ಹೋಗಿದ್ದಾವಿಲ್ಲ ಆಯ್ತಾ? ಆಯ್ತಾ? ದಯವಿಟ್ಟು ನಮ್ಗೆ ಫ್ಲೇವರ್ ಆದ್ರೂ ಕಟ್ಸ್ಕೊಡಿ, ಇಲ್ಲಾಂದ್ರೆ ಈಶಾ ಫೌಂಡೇಶನ್ ನಿಲ್ಸ್ಕೊಡಿ. ಇಲ್ಲಾಂದ್ರೆ ಮುಂದೆ ನಾವು ಇದೇ ತರ ಮಾಡ್ತಾ ಇದ್ರೆ ನಾವು ಮುಂದೆ ಈಶಾ ಫೌಂಡೇಶನ್ ಅಲ್ಲಿ ಧರಣಿ ಮಾಡಬೇಕಾಗುತ್ತೆ, ಇದೇ ಜಾಗದಲ್ಲಿ ರೋಡ್ ಕ್ಲೋಸ್ ಮಾಡಬೇಕಾಗುತ್ತೆ. ಇದು ಗ್ಯಾರಂಟಿ. ನಮಗೆ ಈ ತಿಂಗಳಲ್ಲಿ ಏನಾದ್ರು ಇದು ಮಾಡ್ಕೊಂಡಿಲ್ಲ ಅಂದ್ರೆ ನಾವಂತೂ ಬಿಡೋರಲ್ಲ. ರೋಡ್ ಕ್ಲೋಸ್ ಮಾಡೋದಂತೂ ಗ್ಯಾರಂಟಿ. ಬಡವರಿಗೆ ರೋಡ್ ಮಾಡಿದ್ರೆ ಸರ್, ಜನಗಳಿದಾವೆ, ಕರುಗಳಿದಾವೆ, ಹಸುಗಳಿದಾವೆ, ಕುರಿಗಳಿದಾವೆ, ರೋಡ್ ಕ್ರಾಸ್ ಮಾಡ್ಬೇಕು. ಏನ್ ಮಾಡ್ಬೇಕು ನಾವಿಲ್ಲ? ಹೊಲ ಬಿತ್ತಬೇಕು, ನಾವ್ ಹೆಂಗ್ ಹೋಗ್ಬೇಕು? ಇಲ್ಲಿ ರೋಡ್ ಕ್ರಾಸ್ ಮಾಡ್ತಾ ಇದ್ರೆ ಹಿಂಗ್ ದುಡ್ಡು ಹಾಕೊಂಡು ಹೋಗ್ತಾ ಇದ್ರೆ ಪ್ರಾಣಕ್ಕೆ ಬೆಲೆ ಇಲ್ವಾ? ರಾಜಕೀಯ ನಾಯಕರಿಗೆ ದುಡ್ಡು ಬೇಕಾ? ನಾವು ಕೊಡ್ತೀರಿ, ಸಾಲ ಮಾಡೋ ಬಡ್ಡಿಗೆ ಎತ್ಕೊಂಡ್ಬಂದ್ರೆ ಕೊಡ್ತೀರಿ. ನಮ್ಮ ಪ್ರಾಣಕ್ಕೆ ಬೆಲೆ ಯಾರು ಕೊಡ್ತಾರೆ ಹೇಳಿ? ಅಣ್ಣ ಇಲ್ಲಿ ಏನಾಯ್ತಣ್ಣ ಇವಾಗ? ಸರ್ ಇದು ಒಂದೇ ಅಲ್ಲ ಸರ್, ಯುವಕ ಒಂದು 30-40 ಆಗಿದೆ ಸರ್. ಒಂದು 30-40 ಇಲ್ಲಿ ಪ್ರಾಣಕ್ಕೆ ಲೆಕ್ಕನೇ ಇಲ್ಲ ಸರ್. ಶನಿವಾರ ಭಾನುವಾರ ಬಂದ್ರೆ ಡೈಲಿ ಒಂದೊಂದು ಆಕ್ಸಿಡೆಂಟ್ ಆಗುತ್ತೆ ಸರ್. ನ್ಯೂಸ್ ಬಂದಿರೋದು 2-3, ಇಲ್ಲಿ ಆಗ್ತಾ ಇರೋದು 30-40. ಯಾರು ಕೇರೆ ಮಾಡ್ತಾ ಇಲ್ಲ, MLA ತಲೆಗೆಡ್ಸ್ಕೊಂತ ಇಲ್ಲ, MP ತಲೆಗೆಡ್ಸ್ಕೊಂತ ಇಲ್ಲ, ನಮ್ಮ ಉಸ್ತುವಾರಿ ಮಿನಿಸ್ಟರ್ ತಲೆಗೆಡ್ಸ್ಕೊಂತ ಇಲ್ಲ. ನಾವ್ ಯಾರು ಕೇಳ್ಬೇಕಿಲ್ಲ. ಈಗ ನಿಮ್ಗೆಲ್ಲ ಏನ್ ಮಾಡ್ಬೇಕು, ಏನಾಗ್ಬೇಕು ಸರ್? ನಮ್ಗಿಲ್ಲಿ ಫ್ಲೇವರ್ ಮಾಡ್ಕೊಡ್ಬೇಕು. ಲೋಕಲ್ ಅವ್ರಿಗೆ ದನ, ಹಸು, ಕರು, ಹೊಲ ಬಿತ್ತೋರು ಇದ್ ಕಡೆ ಎಲ್ಲ ಜಮೀನುಗಳಿದಾವೆ, ನಮ್ಗೆ ಜಾಗ ಮಾಡ್ಕೊಡ್ಬೇಕು. ಜಾಗ ಮಾಡ್ಕೊಂಡು ಮತ್ತು ಈಶಾ ಫೌಂಡೇಶನ್ ಬರೋವರೆಗೆಲ್ಲ ಯಾರಿಗೂ ತೊಂದರೆ ಆಗ್ತೀರಾ ಒಂದು ಫ್ಲೇವರ್ ಮಾಡ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಅವ್ರು ದುಡ್ಡಾಗಿದೆ, ಅವ್ರು ಬರೋದಂದ್ರೆ ಬಡವರು ಏನಾಗ್ಬೇಕಿಲ್ಲ, ಏನ್ ಮಾಡ್ಬೇಕು? ಈಶಾ ಫೌಂಡೇಶನ್ ಇವ್ರು ಬಂದಿದ್ದಾರಾ, ರಿಕ್ವೆಸ್ಟ್ ಮಾಡಿದಾರಾ, ಏನಾದ್ರು ಮಾತಾಡಿದಾರಾ? ಈಶಾ ಫೌಂಡೇಶನ್ ಯಾರಾದ್ರೂ ಬಂದಿದ್ದಾರಾ? ಅವ್ರು ದುಡ್ಡು ಬೇಕು. ಈಶಾ ಫೌಂಡೇಶನ್ ಫೇಸ್ಬುಕ್ ಅಲ್ಲಿ ಹಾಕ್ತೀರಿ, ಇನ್ಸ್ಟಾಗ್ರಾಮ್
ಬಂದ್ರೆ ಈ ತರ ಪ್ರಾಣ ಕಳ್ಕೊಂತೀರಾ, ಬರಬೇಡಿ. ರೋಡ್ ಎಲ್ಲ ನಿಮ್ಗೆ ಪರ್ಫೆಕ್ಟ್ ಆಗಿ ಮಾಡಿದಾಗ್ಲೇ ಬನ್ನಿ, ಆಯ್ತಾ? ದೇವ್ರು ಎಲ್ಲರಿಗೂ ದೇವ್ರೆ, ನಮಗೂ ದೇವ್ರೆ, ಇಲ್ಲ ಅಂತ ಹೇಳಿಲ್ಲ, ಆಯ್ತಾ? ದಯವಿಟ್ಟು ಈಶಾ ಫೌಂಡೇಶನ್ ಯಾರು ಬರಬೇಡಿ. ಬಂದ್ರೆ ಒಂದು ಫ್ಲೇವರು ನಿಮ್ಗೊಂದು ಅನುಕೂಲ ಮಾಡಿಕೊಟ್ರೆ ಎಲ್ಲರೂ ಬನ್ನಿ. ನಮ್ಮ ಲೋಕಲ್ ಅವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ಇಲ್ಲಿ ಮತ್ತೆ ದೂರದಿಂದ ಬರೋರ್ಗೂ ತುಂಬಾ ತೊಂದರೆ ಆಗ್ತಾ ಇದೆ, ಆಯ್ತಾ? ಯುವಕ ಸುಮಾರು 40 ಜನ ಸತ್ತೋಗಿದ್ದಾರೆ, ಹೆಚ್ಚು ಕಡಿಮೆ 40 ಜನ ಸತ್ತೋಗಿದ್ದಾರೆ. 40 ಜನ ಸತ್ತೋದಾಗಿಂದ ಇವತ್ತು ಯಾಕೆ ಗೌರ್ಮೆಂಟ್ ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ನಮ್ಗೆ MP ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ದಯವಿಟ್ಟು ನಮ್ಮನ್ನ ರಕ್ಷಣೆ ಮಾಡಿ, ನಮ್ಮ ಪ್ರಾಣ ಉಳಿಸಿ, ನಮ್ಗೆ ಎಲ್ಲರಿಗೂ ದೂರದಿಂದ ಬರೋದವ್ರಿಗೂ, ಲೋಕಲ್ ಏರಿಯಾಗೂ, ಬೆಳೆ ಹಾಕೋವರೆಗೂ, ದನ ಕರು ಬೇಯಿಸೋರ್ಗೂ ಎಲ್ಲರಿಗೂ ಪ್ರಾಣಾಪಾಯ ಜಾಸ್ತಿ ಆಗ್ಬಿಟ್ಟಿದ್ದಿಲ್ಲ. ರೋಡ್ ದಾಟಕ್ಕಾಗ್ತಾ ಇಲ್ಲ. ದಯವಿಟ್ಟು ಸಹಕಾರ ಮಾಡ್ತೀನಿ ಸ್ಟೇಟ್ ಗೌರ್ಮೆಂಟು, ನಮ್ಮ DK ಶಿವಕುಮಾರ್ ಅವ್ರಿಗೆ. ದಯವಿಟ್ಟು ಇಲ್ಲ ನಮಗೆ ಒಂದು ರಿಕ್ವೆಸ್ಟೆಡ್ ಸರ್, ಒಂದು ಫ್ಲೇವರ್ ಮಾಡಿಕೊಡಿ. ಸದ್ಗುರು ಸಾಹೇಬ್ರು ಇವಾಗಲೂ ಇಷ್ಟು ಆಕ್ಸಿಡೆಂಟ್ ಆಗಿದೆ, ಒಂದು ರಿಕ್ವೆಸ್ಟ್ ಮಾಡಿಲ್ಲ. ಯಾರ್ಯಾರು ಇನ್ಚಾರ್ಜ್ ಆಗಲು ಬಂದು ರಿಕ್ವೆಸ್ಟ್ ಮಾಡಿಲ್ಲ. ಏನಾಗಿದೆ ಅಂತ ಯಾರು ಕೇಳಿಲ್ಲ. ಅವ್ರಿಗೇನು ಬೇಕು? ದುಡ್ಡು ಬೇಕು. ದುಡ್ಡು ಬಿಟ್ಟರೆ ಇನ್ನೇನು ಬೇಡ. ಜನರು ಪ್ರಾಣ ಸತ್ತೋಗ್ಲಿ, ಊರ ಸತ್ತೋಗ್ಲಿ, ಊರಿಗೆ ಹೊರಟೋದ್ರು ಕೂಡ ಅವ್ರಿಗೆ ಲೆಕ್ಕಕ್ಕಿಲ್ಲ. ಅಣ್ಣ ಇವ್ರು ಯಾವ ಊರವ್ರು ಅಂತ ಗೊತ್ತಾ ಏನಾದ್ರು? ಯಾರು ಇವಾಗ ಬಂದಿರೋದು ಇವರು ಯಾರು ಹಿಂದಿವರು, ಯಾರೋ ಹಿಂದಿವರು ಅಂತ ಅಲ್ಲ ಸರ್. ನಮ್ಮ ಲೋಕಲ್ ಅಲ್ಲಿ ಬಂಡಳ್ಳಿ, ಲಿಂಗಶೆಟ್ಪುರ, ಮರಸನಹಳ್ಳಿ, ಆರುಬಂಡೆ ಇಲ್ಲೆಲ್ಲ ಸತ್ತೋಗಿದ್ದಾರೆ. ಎಲ್ಲ ಸತ್ತೋಗಿದ್ದಾರೆ. ಎಷ್ಟು 3 ಜನ ಸ್ಪಾಟ್ ಅಲ್ಲಿ ಇಲ್ಲೇ ಸತ್ತೋಗಿದ್ದಾರೆ. ಅವಾಗೂ ರೆಸ್ಪಾನ್ಸ್ ಇಲ್ಲ. ನೀವು ಸ್ಥಳೀಯರಣ್ಣ? ನಾವಿದೇ ಮರಸನಹಳ್ಳಿ ಅವರೇ. ಕೇಳಿ ನೋಡಿ ಮೊನ್ನೆ ಸರ್ತಿ ಮೂವರು ಸತ್ತೋಗ್ತಾರೆ. ಬೆಳಗ್ಗೆಯಿಂದ ಇದೆ ಆಕ್ಸಿಡೆಂಟ್ ಸರ್, ಬೆಳಗ್ಗೆಯಿಂದ. ಸರ್ ಇವತ್ತು ಒಬ್ಬ ಹಿಂದಿ ಹುಡುಗರು ಈಶಾ ಫೌಂಡೇಶನ್ ಅಂತ ಇದು ಮಾಡಿದ್ದಾರೆ. ಬಂದಿದ್ದರಲ್ಲಿ ಲಾರಿ ಒಂದು ಸ್ಪೀಡಾಗಿ ಬಂದು ಇಲ್ಲಿ ಯಾವುದೇ ಸಿಗ್ನಲ್ ಇಲ್ಲ, ಒಂದು ಫ್ಲೇವರ್ ಇಲ್ಲ, ಒಂದು ಸರ್ವಿಸ್ ರೋಡ್ ಇಲ್ಲ. ಆದ ಕಾರಣದಿಂದ ಲಾರಿ ಒಂದು ಸ್ಪೀಡಾಗಿ ಬಂದು ಕ್ರಾಸ್ ಮಾಡಿದ ಇವ್ರನ್ನ ಹಿಂದೆಯಿಂದ ಇದು ಮಾಡಿದ್ದಾರೆ, ಆಯಿತಾ? ಗೊತ್ತಾಗ್ಬಿಡ, ಇಬ್ಬರು ಸ್ಪಾಟಲ್ಲಿ ಸತ್ತೋಗಿದ್ದಾರೆ. ಇದು ಒಂದೇದಲ್ಲ, ಸುಮಾರು ಅಂದರೆ ಇದು 50ನೇದು. ಇಲ್ಲೇ ಯಾವುದೇ ಆಗಲಿ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ನಾವು MLAಗೆ ರೆಸ್ಪಾನ್ಸ್ ಮಾಡಿ ಇದು ಮಾಡಿದ್ದೀರಿ, SPಗೆ ಇದು ಮಾಡಿದ್ದೀರಿ, MPಗೆ ಇದು ಮಾಡಿದ್ದೀರಿ, ಆಯಿತಾ? ಯಾವುದೇ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಒಂದು ದಾರಿನೂ ಮಾಡ್ಕೊಡ್ತಾ ಇಲ್ಲ ನಮಗೆ. ಫ್ಲೇವರ್ ಮಾಡ್ಕೊಡಿ ಅಂತೇಳಿ ಸುಮಾರು ಅಂದರೆ 3-4 ಇಲ್ಲಿ ಈಶಾ ಫೌಂಡೇಶನ್ ಆದಾಗಿಂದ ನಾವು ಕೇಳ್ಕೊತಾ ಇದ್ರಿ, ಯಾವುದೇ ಯೂಸ್ ಮಾಡ್ತಾ ಇಲ್ಲ. ಬಸವರಾಜ ಬೊಮ್ಮಾಯಿ ಇದ್ದಾಗ 100 ಕೋಟಿ ಅನುದಾನ ಕೊಟ್ಟಿದ್ರು ಸರ್. ಇಲ್ಲಿ ಟರ್ನಿಂಗ್ ಇಲ್ಲ, ಸರ್ವಿಸ್ ರೋಡ್ ಇಲ್ಲ, ಫ್ಲೇವರ್ ಇಲ್ಲ, ಹಿಂಗೆ ಹೋಗ್ಬೇಕು ಹಿಂಗೆ ಬರ್ಬೇಕು, ಸಿಗ್ನಲ್ ಇಲ್ಲ ಸರ್. ಇಲ್ಲಿ ಏನೋ ಅವ್ರಿಗೆ ದುಡ್ಡು ಬೇಕು, ಜನರ ಪ್ರಾಣ ಲೆಕ್ಕಕ್ಕೆ ಇಲ್ಲ ಅವ್ರಿಗೆ, ಆಯ್ತಾ? ಅಂತ ಸರ್ ಇಲ್ಲಿ ಹೊಲ ಕಾಯ ದನ ಮೇಯವರೆಲ್ಲ ಬರ್ತಾ ಇದ್ದಾರೆ, ಆಯ್ತಾ? ಈಗ ರೋಡ್ ಕ್ರಾಸ್ ಮಾಡಬೇಕು, ಇದ್ ಕಡೆ ಇರೋರ ಜಮೀನುಗಳೆಲ್ಲ ಇದ್ ಕಡೆಯಿಂದ ಬರಬೇಕು, ಹೊಲ ಬಿತ್ತಬೇಕು, ದನಕರುಗಳು ಬರ್ತಾರೆ, ಈಶಾ ಫೌಂಡೇಶನ್ಗೆ ಹೋಗ್ತಾರೆ, ಎಲ್ಲ ಪ್ರಾಣಿಗಳು ಕಳ್ಕೊಂಡಿದ್ದಾರೆ ಸರ್. ಸುಮಾರು 45 ಜನ ಸತ್ತೋಗಿದ್ದಾರೆ. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಆಯ್ತಾ? ಅವ್ರ ದುಡ್ಡು ಮುಖ್ಯನಾ, ಜನರ ಪ್ರಾಣ ಮುಖ್ಯ ಅಲ್ವಾ? ಆಯ್ತಾ? ನಮ್ಮ ಪ್ರದೀಪ್ ಈಶ್ವರ್ ಅವ್ರಿಗೆ, ನಮ್ಮ ಸುಧಾಕರ್ ಅವ್ರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಸರ್, ನೆಕ್ಸ್ಟ್ ನೀವು ಇಲ್ಲೇನಾದರೂ MP ML ಆಗಬೇಕಂದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮೂರ್ದೇ ಎಲ್ಲ ಸರ್, ಇಲ್ಲಿ ಸುತ್ತಮುತ್ತ ಜನ ಎಲ್ಲ ಸಾಯ್ತಾ ಇದ್ದಾರೆ. ಏನೋ ನಾವು ಆಕ್ರೋಶಗೊಂಡಿದ್ದಿದ್ರೆ ಅಂದರೆ ನೀವು MP ML ಯಾರೂ ಹೋಗಲ್ಲ, ಇದು ಕನ್ಫರ್ಮ್ ಇದು ಸರ್. ನಮ್ಮ ಹೆಸರು ಶಿವಕುಮಾರ್ ಅಂತ, ಸ್ಥಳೀಯರು ನಾವಿಲ್ಲಿ.